ನಮಸ್ಕಾರ ವೀಕ್ಷಕರೇ, ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮನದ ಮಾತು ತುಂಬಾ ಸ್ಪೆಷಲ್ ಆಗಿದೆ. ಸ್ಪೆಷಲ್ ವುಮನ್ ಬಂದಿದ್ದಾರೆ, ಸ್ವಲ್ಪ ಗ್ಲಾಮರ್ ಲುಕ್ ಬಂದಿದೆ. ಯಾಕಂದರೆ ನಮ್ಮ ಜೊತೆ ಇವತ್ತು ಶ್ರದ್ಧಾ ಶ್ರೀನಾಥ್ ಇದ್ದಾರೆ. ಉದಯೋನ್ಮುಖ ನಟಿ ಅಂತಲೇ ಹೇಳ್ಬೋದು. ಯು ಟರ್ನ್ ಮೂಲಕ ಒಂದು ಟರ್ನ್ ಸಿಕ್ಕಿರುವಂಥದ್ದು ಅವರಿಗೆ ಅವಕಾಶಗಳು. ಹಾಗೆಯೇ ತುಂಬಾ ಬ್ಯುಸಿ ಆಗಿರುವಂಥ ನಟಿ. ಈಗ ತಮಿಳು, ತೆಲುಗು ಎಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ. ಊರ್ವಿ ಇರ್ಬೋದು, ಹಾಗೆಯೇ ಆಪರೇಷನ್ ಅಲಮೇಲಮ್ಮ, ಈಗ ಟೀಸರ್ ಕೂಡ ಬಿಡುಗಡೆ ಆಗಿದೆ. ಹೀಗೆ ಸಾಕಷ್ಟು ಚಿತ್ರಗಳನ್ನು ಮಾಡ್ತಾ ಇರುವಂಥ ಬ್ಯುಸಿ ಆಗಿರುವಂಥ ಸುಂದರವಾದಂಥ ನಟಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಜೊತೆಗೆ ಮಾತಾಡ್ತೀವಿ ಮನದ ಮಾತಲ್ಲಿ. ಆಮೇಲೆ ಅವರ ಫಿಲಮ್ ಬಗ್ಗೆ ಮಾತಾಡೋದು ಇದ್ದೇ ಇದೆ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ರೀಸೆಂಟಾಗಿ ಒಂದು ಫೋಟೋಶೂಟ್ ಆಗಿದೆ. ಅದರಲ್ಲಿ ಶ್ರದ್ಧಾ ಶ್ರೀನಾಥ್ ಮತ್ತು ಇನ್ನೊಬ್ಬ ಆರ್ಟಿಸ್ಟ್ ಕೂಡ ಇದ್ದಾರೆ. ಮೇನ್ ಕ್ಯಾರೆಕ್ಟರ್ ಅದು ವಿಶೇಷವಾಗಿ ಹೋಮೋಫೋಬಿಯಾ ಬಗ್ಗೆ ಇದೆ. ಅಂದರೆ ಆ ರೀತಿಯಂಥ ರಿಲೇಷನ್ಗೆ ಇಂಡಿಯಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಸಿಕ್ಕುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಜನ ಅನ್ನೋದ್ರ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿರುವಂಥ ಅದ್ಭುತವಾದಂಥ ಫೋಟೋಶೂಟ್ ಅದು. ಆ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಅವ್ರನ್ನ ಕರೆಸಿದ್ವಿ. ಹಾಗೆಯೇ ಅವ್ರ ಫಿಲಮ್ ಬಗ್ಗೆ ಕೂಡ ಮಾತಾಡ್ತೀವಿ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೆಲ್ಕಮ್ ಟು ದಿ ಶೋ ಶ್ರದ್ಧಾ. ಥ್ಯಾಂಕ್ ಯು ಸವಿತಾ. ಥ್ಯಾಂಕ್ ಯು. ಎಸ್, ತುಂಬಾ ಬ್ಯುಸಿ ಆಗಿದ್ದೀರಾ. ಸೊ ಅದ್ರ ಜೊತೆಗೆ ವೀಕೆಂಡಲ್ಲಿ ನಮಗೆ ಟೈಮ್ ಕೊಟ್ಟಿರುವಂಥದ್ದು. ಆಮೇಲೆ ಇವತ್ತು ವಿಶೇಷವಾಗಿ ಶ್ರದ್ಧಾ ಶ್ರೀನಾಥ್ ಅಂದ ತಕ್ಷಣ ಫಸ್ಟು ಸಿಕ್ಕೋದೆ ನಮಗೆ ಯು ಟರ್ನ್ ಇರುವಂಥ ಕ್ಯಾರೆಕ್ಟರು. ಹರಿಬರಿ, ಒಂಥರ ಗಡಿಬಿಡಿ, ಒಂಥರ ಟೆನ್ಷನಲ್ಲಿರೋದು. ಸೊ ಆ ಕ್ಯಾರೆಕ್ಟ್ರಿಂದ ನಿಮ್ದು ಎಷ್ಟು ಚೆನ್ನಾಗಿ ರಿಜಿಸ್ಟರ್ ಆಗಿದ್ದೀರಾ ಅಂತಂದರೆ, ಆ್ಯಂಡ್ ಅಗೇನ್ ಈಗ ತುಂಬ ಅವಕಾಶಗಳು ಇದ್ದಾವೆ, ತುಂಬ ಬ್ಯುಸಿ ಇದ್ದೀರಾ ಈಗ. ಸೊ ಫಸ್ಟ್ ಹಾಗೆ ನಿಮ್ಮ ಸಕ್ಸಸ್ ಹಿಂಗೆ ಹೋಗ್ತಾ ಇರಲಿ ಅಂತ ಹೇಳ್ತೀವಿ. ಆ್ಯಂಡ್ ಯು ಟರ್ನ್ ಬಗ್ಗೆನೇ ತೆಗೆದುಕೊಂಡು ನಂತರ ನಿಮ್ಮ ಸಬ್ಜೆಕ್ಟಿಗೆ ಬರೋಣ. ಯು ಟರ್ನ್ ನಿಮಗೆ ಹೇಗೆ ಅವಕಾಶ ಸಿಕ್ತು, ಆಮೇಲೆ ಆ ಕ್ಯಾರೆಕ್ಟರ್ ನಿಮಗೆ ಯಾವ ರೀತಿ ಯಾವತ್ತೂ ಕೂಡ ಮೆಮೊರೇಬಲ್ ಆಗಿರುತ್ತೆ ಅಂತ? ಯು ಟರ್ನ್ ನನಗೆ ಹೋದ ವರ್ಷ, ಇದು ಮೇ 2015, ನನಗೆ ಗೊತ್ತಾಗಿದ್ದು ಪವನ್ ಕುಮಾರ್ ಅವ್ರು ಕಾಸ್ಟ್ ಮಾಡ್ತಿದ್ದಾರೆ ಅಂತ. ಹೊಸ ಫಿಲ್ಮ್ ಇದೆ ಆ್ಯಂಡ್ ಈಸ್ ಲುಕಿಂಗ್ ಫಾರ್ ಅ ಹೀರೋಯಿನ್ ಅಂತ. ಸೊ ಇಮಿಡಿಯೇಟ್ಲಿ ನಾನು ಅವ್ರ ವೆಬ್ಸೈಟಿಗೆ ಹೋದೆ. ಅಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಿದೆ. ಆಯಿತಾ, ಫಾರ್ಮಲ್ಲಿ ಎಲ್ಲ ಫಿಲ್ ಮಾಡಿ ಒಂದು 3 ಫೋಟೋಸ್ ಕೇಳಿದ್ರು. 3 ಫೋಟೋಸ್ ಅಪ್ಲೋಡ್ ಮಾಡಿದೆ. ಬಟ್ ಹಾಗೆ ಒಂಥರ ಅನ್ನಿಸ್ತು, ಇಲ್ಲ ಈ ಫಾರ್ಮಲ್ಲಿ ಜಾಸ್ತಿ ಫಿಲ್ ಮಾಡೋಕ್ಕಾಗಿಲ್ಲ ಅಲ್ವಾ, ಎಷ್ಟೊಂದಿದೆ ಹೇಳೋಕ್ಕೆ ನನಗೆ. ನಾನು ಇದೆಲ್ಲ ಮಾಡಿದ್ದೀನಿ, ನಾನು ತುಂಬ ಪ್ಯಾಷನೆಟ್ ಆ್ಯಕ್ಟರ್ ಅಂತ. ಸರಿ, ಅವರು ಇಮೇಲ್ ಐ ಡಿ ಕೂಡ ಸಿಕ್ತು ಎಲ್ಲಿಂದ ನಾನು, ಆ್ಯಂಡ್ ಇಮೇಲ್ ಕೂಡ ಕಳಿಸ್ಬಿಟ್ಟೆ. ಎಲ್ಲ ಡೀಟೇಲ್ಡಲ್ಲಿ ನಾನು ಯಾವಾಗಿಂದ ಆ್ಯಕ್ಟಿಂಗ್ ಶುರು ಮಾಡಿದೆ, ಯಾರ್ಯಾರ ಜೊತೆ ಮಾಡಿದ್ದೀನಿ, ಯಾವ ಡ್ರಾಮಾ, ಯಾವ ಟೈಪ್ಸ್ ಮಾಡಿದ್ದೀನಿ ಅದೆಲ್ಲ ಹೇಳಿದೆ. ಮತ್ತು ಇನ್ನೊಂದಿಷ್ಟು ಫೋಟೋಸ್ ಕಳಿಸ್ದೆ. ಸೊ ತಕ್ಷಣ ಅವರಿಂದ ರಿಪ್ಲೈ ಬಂತು, ಹಾಯ್ ಶ್ರದ್ಧಾ, ನೀವು ಕನ್ನಡ ಮಾತಾಡ್ತೀರಾ, ನಿಮ್ಮ ನೇಟಿವ್ ಯಾವುದು, ಇದೆಲ್ಲ ಕೇಳಿದ್ರು. ಸೊ ಹೇಳಿದೆ. ಆ್ಯಂಡ್ ದೆನ್ ಆವಾಗ ಅಲ್ಲಿಂದ ತುಂಬ ಎಕ್ಸ್ಚೇಂಜಸ್ ಆಯಿತು, ಇಮೇಲ್ಸ್. ಮತ್ತು ಆಡಿಷನ್ ಕರೆದ್ರು. 1 ರೌಂಡ್ ಆಫ್ ಆಡಿಷನ್ ಆಯಿತು. ಮತ್ತು ಎರಡನೇ ಮತ್ತು ಮೂರನೇ ರೌಂಡ್ ತುಂಬ ಡಿಫಿಕಲ್ಟ್ ಆಗಿತ್ತು. ಯಾಕೆಂದರೆ ಸೀನ್ಸ್ ತುಂಬ ಡಿಫಿಕಲ್ಟ್ ಸೀನ್ಸ್ ಕೊಟ್ಟಿದ್ರು. ಬಟ್ ಹಾಗೆ ಬಿಫೋರ್ ಐ ನ್ಯೂ ಇಟ್, ನಾವು ಎಲ್ಲ ಫೈನಲೈಸ್ ಆಗಿ ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡ್ತಿದ್ವಿ, ಪೇಮೆಂಟ್ ಬಗ್ಗೆ ಎಲ್ಲ, ಎವ್ರಿಥಿಂಗ್ ಗಾಟ್ ಫೈನಲೈಸ್ಡ್. ಸೊ ಒಂಥರ ಯಾವ ಗ್ಯಾರಂಟಿ ಆಗ್ಬಿಟ್ಟಿತ್ತು. ಕನ್ಫರ್ಮ್ ಆಗೋಯ್ತು. ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ಒಂದು ಸ್ಟೋರಿ ರೆಡಿ ಮಾಡ್ತಿದ್ದೆ. ಏನ್ ಸ್ಟೋರಿ ಹೇಳ್ರಿ? ಸೊ ನಾನು ಡಬಲ್ ರೋಡ್ ಫ್ಲೈಓವರ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ. ಆ ಫ್ಲೈಓವರ್ ಮೇಲೆ ಸರ್, ನನ್ನ ಸ್ಟೋರಿಯಲ್ಲಿ ಐ ವಾಸ್ ಥಿಂಕಿಂಗ್, ನಿಮ್ಗೊಂದಿಷ್ಟು ಪ್ರಶ್ನೆಗಳು ಕೇಳಬೇಕಿತ್ತು. Under the circumstances, you are a suspect. ನೀವು ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ ಸರ್. ನೀವು ನನ್ನ ನಂಬ್ತಿರಲ್ವಾ? ತುಂಬ ಚೆನ್ನಾಗಿದೆ, ಕ್ಯಾಶುವಲ್ ಆಗಿದೆ ಪಾತ್ರ. ಆಮೇಲೆ ಎಸ್ಪೆಷಲಿ ನಮಗೆ ಮೀಡಿಯಾದಲ್ಲಿ ಇರೋರಿಗೆ ತುಂಬ ಹತ್ರ ಆಗುವಂಥ ಕ್ಯಾರೆಕ್ಟರ್. ನೈಸ್, ರಿಯಲಿ ನೈಸ್. ಥ್ಯಾಂಕ್ ಯು. ಓಕೆ, ಹೋಮೋಫೋಬಿಯಾ ಅಂತ ರೀಸೆಂಟ್ ಆಗಿ ಅರ್ಜುನ್ ಕಾಮತ್ ಅವ್ರು ಮಾಡಿರುವಂಥ ಒಂದು ಫೋಟೋಶೂಟ್ ತುಂಬಾನೇ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ತುಂಬ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ನಾವು ತುಂಬ ಡೆವಲಪ್ ಆಗ್ತಿರುವಂಥ ಕಂಟ್ರಿ ಅಂತ ಅಂದ್ಕೊಂಡ್ರೂ ಕೂಡ ತುಂಬಾ ಆ ಥರ ಸಬ್ಜೆಕ್ಟಲ್ಲಿ ಲೆಸ್ಬಿಯನ್ ರಿಲೇಷನ್ಶಿಪ್ ಇರುತ್ತೆ, ಗೇ ರಿಲೇಷನ್ಶಿಪ್ ಅಂತಂದಾಗ ತುಂಬ ರಿಸರ್ವ್ಡ್ ಆಗಿಬಿಡ್ತಾರೆ. ತುಂಬ ಅದನ್ನು ಮತ್ತೊಂದ್ಸರಿ ಯೋಚನೆ ಮಾಡುವಂಥ ಇನ್ನೂ ಕೂಡ ಆ ಸಿಚುವೇಶನ್ ಇದೆ. ನಿಮ್ಮ ಫೋಟೋ ಶೂಟ್ ಬಗ್ಗೆ ಮಾತಾಡೋದಾದ್ರೆ, ಈ ಕಾನ್ಸೆಪ್ಟ್ ಅರ್ಜುನ್ ಕಾಮತ್ ನಿಮ್ಗೆ ಏನಂತ ಹೇಳಿದ್ರು, ಯಾವ ಥರ ಇದನ್ನು ಸ್ಟೋರಿನ ನೆರೇಟ್ ಮಾಡ್ಕೊಂಡು ಹೋಗ್ತೀವಿ ಫೋಟೋಶೂಟಲ್ಲಿ ಅಂತ ಹೇಗೆ ಹೇಳಿದ್ರು ಅಂತ?
ಸೊ ಅರ್ಜುನ್ ಕಾಮತ್ ನನಗೆ ಸುಮಾರು ವರ್ಷದಿಂದ ಅವ್ರು ನನಗೆ ಪರಿಚಯ. Okay. ಮತ್ತೆ ತುಂಬ ವರ್ಷದಿಂದಾನೇ ನನಗೆ ನಾನು ಅವ್ರ ಫೋಟೋಗ್ರಫಿ ಅವರು ಫೋಟೋಶೂಟ್ಸ್ ಎಲ್ಲ ತುಂಬ ಟೈಮಿಂದ ನಾನು ಫಾಲೋ ಮಾಡ್ತಿದ್ದೆ. Okay. ಆ್ಯಂಡ್ ಪ್ರತಿ ಸಲ ನಾವು ಏನೋ ಮಾತಾಡಿದಾಗ ಏನಾದರೂ ಒಂದು ಮಾಡಬೇಕು ಜೊತೆಗೆ ಏನಾದರೂ ಒಂದು ಮಾಡೋಣ ಅಂತ. ಆ್ಯಂಡ್ ಅರ್ಜುನ್ ವುಡ್ ಕೀಪ್ ಸೇಯಿಂಗ್ ನಿನಗೋಸ್ಕರ ಒಂದು ಚೆನ್ನಾಗಿರೋ ಕಾನ್ಸೆಪ್ಟ್ನ ಏನೋ ಹುಡ್ಕೊಂಡು ನಿನ್ನ ಯೂಸ್ ಮಾಡ್ತೀನಿ ನಿನ್ನ ಟ್ಯಾಲೆಂಟ್ನ. ಸೊ ಹೋದ ವರ್ಷ ಅವ್ರು ನನ್ನ ಕಾಲ್ ಮಾಡಿದ್ರು, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ನಿನ್ಗೆ ಇಷ್ಟ ಇಲ್ಲ ಅಥವಾ ನಿನ್ಗೇನಾದರೂ ಸಂಕೋಚ ಇದ್ದರೆ ಹೇಳು, ಮಾಡೋದು ಬೇಡ, ನನಗೆ ಫೋರ್ಸ್ ಮಾಡಲ್ಲ ಆರ್ ಎನಿಥಿಂಗ್, ಬಟ್ ನೀನು ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ, ಐ ವುಡ್ ರಿಯಲಿ ಲೈಕ್ ಇಟ್ ಇಫ್ ಯು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಂತ. ಸೊ ಆಮೇಲೆ ಹೇಳ್ದ, ಇಟ್ಸ್ ಅಬೌಟ್ 2 ಗರ್ಲ್ಸ್ ಆ್ಯಂಡ್ ಅವರಿಬ್ಬರನ್ನ ದೇ ಲವ್ ಈಚ್ ಅದರ್, ಆದರೆ ಸೊಸೈಟಿ ಇದನ್ನು ಆಕ್ಸೆಪ್ಟ್ ಮಾಡಲ್ಲ. ಸೊ ಒಂಥರ ಸ್ಟೋರಿ ಥರ ಫ್ಯಾಂಟಸಿ ಥರ ನಾವು ತೋರಿಸ್ತೀವಿ, ರಿಯಾಲಿಟಿ ಕೂಡ ಇರುತ್ತೆ, ಮತ್ತೆ ಒಂಥರ ಸ್ಟೋರಿ ಬುಕ್ಕಲ್ಲಿ ಯುನೋ ಒನ್ಸ್ ಅಪಾನ್ ಅ ಟೈಮ್ ಆ ಫೇರಿ ಟೇಲ್ ಇರುತ್ತಲ್ಲ ಆ ಥರನೂ ಆ ಅಪ್ರೋಚ್ ಇರುತ್ತೆ ಈ ಫೋಟೋಶೂಟ್ಗೆ. ಸೊ ಐ ಸೆಡ್ ಓಕೆ ಫೈನ್. ಮತ್ತೆ ಒಂದಿಷ್ಟು ರೆಫರೆನ್ಸಸ್ ಕಳಿಸ್ತಾ, ಹಿ ಸೆಡ್ ಏನಾದರೂ ಡಿಸ್ಕಂಫರ್ಟ್ ಅಥವಾ ಏನಾದರೂ ಇದ್ರೆ ಪ್ಲೀಸ್ ಟೆಲ್ ಮಿ. ಆ್ಯಂಡ್ ಐ ಸೆಡ್ ಇಲ್ಲ, ಐ ಆಮ್ ಎನ್ ಆರ್ಟಿಸ್ಟ್, ನನಗೆ ಐ ವಾಂಟ್ ಟು ಬ್ರೇಕ್, ಐ ವಾಂಟ್ ಟು ಚಾಲೆಂಜ್ ಮೈ ಸೆಲ್ಫ್, ಐ ವಾಂಟ್ ಟು ಗೆಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಆಸ್ ಅನ್ ಆರ್ಟಿಸ್ಟ್. ಒಂದು ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತಿದ್ರೆ ಏನು ಥ್ರಿಲ್ ಇಲ್ಲ, ಏನು ರಿಸ್ಕ್ ಇಲ್ಲ, ಏನು ಜಾಯ್, ದರ್ ಇಸ್ ನೋ ಕಿಕ್ ಇನ್ ಯೋರ್ ವರ್ಕ್ ಅಲ್ವಾ. ಸೊ ಐ ಸೆಡ್ ಇಲ್ಲ, ಯು ಟೆಲ್ ಮಿ ಆ್ಯಂಡ್ ಐ ವಿಲ್ ಡೂ ಇಟ್, ದೇ ವಿಲ್ ಬಿ ನೋ ಡಿಸ್ಕಂಫರ್ಟ್ ಫ್ರಮ್ ಮೈ ಸೈಡ್ ಅಂತ. ಸೊ ಅಲ್ಲಿಂದ ನಮ್ಮ ಪ್ಲ್ಯಾನಿಂಗ್ ಶುರುವಾಯಿತು. ಅವನ ರೆಫರೆನ್ಸಸ್ ಕಳಿಸ್ತಾನೆ ಇರ್ತಿದ್ದ. ಆ್ಯಂಡ್ ಶೂಟ್ ದಿನ ಬಂತು. ಇದು ಹೋದ ವರ್ಷ ಆಗಸ್ಟ್ 2015 ಶೂಟ್ ಮಾಡಿದ್ದು ನಾವು, ದೇವನಹಳ್ಳಿಗಿಂತ ಇನ್ನೂ ಸ್ವಲ್ಪ ಮುಂದೆ, ಗಾಡ್ ಫಾರ್ ಸೇಕನ್ ಪ್ಲೇಸ್, ಯಾರೂ ಇರಲಿಲ್ಲ, ಬ್ಯಾರನ್ ಲ್ಯಾಂಡ್. ಸೊ ಆ ಥರ ಜಾಗದಲ್ಲಿ. ಬಟ್ ಅವನು ಹೇಗೆ ನಮ್ಮನ್ನು ಈ ಫೋಟೋಸ್ ನೀವು ನೋಡಿದ್ರೆ ಸಾರಿ ಆ ಎಕ್ಸ್ಪ್ರೆಷನ್ಸ್, ಆ ಪೇನ್, ಆ ದುಃಖ ಮತ್ತೆ ಆ ಹ್ಯಾಪಿನೆಸ್, ಅವೆಲ್ಲ ನೀವು ನೋಡ್ತೀವಲ್ಲ, ಅದು ಪೋಸಿಂಗ್ ಅಲ್ಲ, ಅದು ನಾವು ಮಾಡೆಲ್ಸ್ ಅಲ್ಲ. ಆವಾಗ ವಿ ವರ್ ಆಕ್ಟರ್ಸ್. ಮತ್ತೆ ಅರ್ಜುನ್ ವಾಸ್ ಅ ಡೈರೆಕ್ಟರ್. ಅವ್ನು ನಮಗೆ ಕತೆ ಹೇಳ್ತಾ ಇದ್ದ ಶೂಟ್ ಮಾಡುವಾಗ್ಲೂ, ನಾವು ಶಿ ಈಸ್ ಡೂಯಿಂಗ್ ದಿಸ್ ಟು ಯು, ಅವ್ನು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇದ್ದ. ಆ್ಯಂಡ್ ವಿ ವರ್ ಜಸ್ಟ್ ಅದನ್ನ ವಿ ವರ್ ಯುನೋ ಸಾರ್ಟ್ ಆಫ್ ಡೈಲಾಗ್ಸ್ ಇಲ್ಲ, ಬಟ್ ಎಕ್ಸಾಕ್ಟ್ಲಿ. ಸೊ ಅದು ಕಷ್ಟ ಆಗ್ಬೋದಿತ್ತು, ಆದರೆ ಅವ್ನು ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ದ. ಆ್ಯಕ್ಚುಲಿ ಅರ್ಜುನ್ ಕಾಮತ್ ಅವ್ರಿಗೆ ಡೀಪ್ ಡೌನ್ ಹಿ ವಾಂಟ್ಸ್ ಟು ಬಿ ಅ ಡೈರೆಕ್ಟರ್ ಸಮ್ಡೇ. ಸೊ ಯುನೋ ಕ್ಯಾಮ್ರಾ ಮುಂದೆನೆ ನಮ್ಮನ್ನ ಸ್ಟಿಲ್ ಕ್ಯಾಮ್ರಾ ಮುಂದೆನೆ ಅವ್ನು ನಮ್ಮನ್ನ ಆಕ್ಟ್ ಮಾಡಿಸಿದ. ಸೊ ಇಟ್ಸ್ ಅ ವೆರಿ ಬಿಗ್ ಡೀಲ್. ತುಂಬಾ ಚೆನ್ನಾಗಿ ಬಂದಿದೆ ಎಕ್ಸ್ಪ್ರೆಷನ್ಸ್ ಕೂಡ. ವೀಕ್ಷಕರಿಗೆ ಒಂದು ಸಣ್ಣ ಝಲಕ್ ನೋಡ್ಕೊಂಡ್ ಬನ್ನಿ ನೀವು, ಯಾಕಂದ್ರೆ ಫೋಟೋ ಶೂಟ್ನ ನಾವು ತುಂಬಾನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಟ್ ಅದು ನೋಡಿದಾಗಲೇ ಅದನ್ನ ನೀವು ಭಾವನೆಗಳನ್ನ, ಅವರ ಎಕ್ಸ್ಪ್ರೆಷನ್ಸ್ ಅನ್ನ ಅರ್ಥ ಮಾಡ್ಕೋಬಹುದು. ಒಂದು ಅದ್ಭುತವಾದಂಥ ಫೋಟೋ ಶೂಟ್ ಇದೆ, ಒಂದು ಸಣ್ಣ ಝಲಕ್ ಇದೆ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಒಂದು ಫೋಟೋ ಅಂದ್ರೆ ಸ್ಟಿಲ್ ಫೋಟೋಗ್ರಫಿಯಲ್ಲಿ ಒಂದು ಭಾವನೆಯನ್ನ, ಒಂದು ಹೆಣ್ಣು ಮತ್ತು ಇನ್ನೊಂದು ಹೆಣ್ಣಿನ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ನ ಅದ್ಭುತವಾಗಿ ಅರ್ಜುನ್ ಕಾಮತ್ ತೋರಿಸಿದ್ದಾರೆ. ಹಾಗೇನೆ ಸಾರಾ ಹಾಗೂ ಶ್ರದ್ಧಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಯಾಕಂದ್ರೆ ಡೈಲಾಗ್ ಅನ್ನ ಹೇಳುವಾಗ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ, ಬಟ್ ಸ್ಟಿಲ್ ಫೋಟೋಗ್ರಫಿಯಲ್ಲಿ ಆ ಭಾವನೆನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಆ ಮುಖ, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಶ್ರದ್ಧಾ ಅವ್ರ ಫಿಲ್ಮ್ ಬಗ್ಗೆ ಕೂಡ ಮಾತಾಡೋಣ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳಿ. ಬ್ರೇಕ್ ಆದ್ಮೇಲೆ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇವತ್ತು ಬ್ಯೂಟಿಫುಲ್ ಆಗಿರುವಂತ ಶ್ರದ್ಧಾ ಶ್ರೀನಾಥ್ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಫೋಟೋಶೂಟ್ ನೋಡ್ಕೊಂಡು ಬಂದ್ವಿ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಾನು ಹೇಳಿದಾಗೆ ಆ ಮೂಡನ್ನು ಹೆಂಗೆ ಕ್ರಿಯೇಟ್ ಮಾಡಿದಾರಲ್ಲ, ಆ್ಯಂಡ್ ಡಾರ್ಕ್ನೆಸ್ಸು, ಆ ಫಾರೆಸ್ಟಲ್ಲಿ ಮಧ್ಯದಲ್ಲಿ ಇಬ್ರು ಇರೋದು, ಆ್ಯಂಡ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕೂಡ ಪರಿಮಳ. ಹೌದು, ಪರಿಮಳ ಬಂದ್ಬಿಟ್ಟು ಅದನ್ನ ನೋಡಿ ಖುಷಿ ಪಡೋದು. ಬಿಕಾಸ್ ಮಂಗಳಮುಖಿಯಾಗಿ ಆಕೆ ಭಾವನೆನ ಎಕ್ಸ್ಪ್ರೆಸ್ ಮಾಡ್ತಾಳೆ ನಿಮ್ಮ ಮೂಲಕ. ಎಸ್, ಈ ಥರ ರಿಲೇಷನ್ ಯಾಕೆ ಇಷ್ಟು ಚೆನ್ನಾಗಿದೆ, ಅವ್ರು ಖುಷಿಯಾಗಿದ್ದಾರಲ್ವಾ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿದೆ. ಅದು ಆ ಕ್ಯಾರೆಕ್ಟರ್ನ ಹೆಂಗೆ ನೆರೇಟ್ ಮಾಡ್ಕೊಂಡು ಬಂದ್ರು ಅರ್ಜುನ್. ಅದ್ರ ಜೊತೆಗೆ ಸಾರಾ ಮತ್ತೆ ನಿಮ್ಮ ಒಂದು ಕೆಮಿಸ್ಟ್ರಿ ಹೇಗಿತ್ತು ಅಂತ.
ಆ್ಯಕ್ಚುಲಿ ಮೊದಲು ಪರಿಮಳ ಅವ್ರ ಕ್ಯಾರೆಕ್ಟರ್ನ ನಾನು ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ಕ್ಯಾರೆಕ್ಟರ್. ನಮ್ಮ ಸೊಸೈಟಿಲಿ ನಾವು ಯೂನಕ್ಸ್, ಮಂಗಳಮುಖಿ ನೀವು ಹೇಳಿದ ಪ್ರಕಾರ, ಸಾರಿ, ಅವರನ್ನು ನಾವು ಆಕ್ಸೆಪ್ಟ್ ಮಾಡಲ್ಲ ಆ್ಯಕ್ಚುಲಿ. ಅಂದರೆ ಒಂಥರ ನಾವು ಅವ್ರನ್ನ ವಿ ಲುಕ್ ಎಟ್ ದೆಮ್ ಆಸ್ ಅಬ್ನಾರ್ಮಲ್ ಅಲ್ವಾ, ವಿಚ್ ಇಸ್ ವೆರಿ ರಾಂಗ್. ಸೊ ಆ ಕಥೆಯಲ್ಲಿ, ನಮ್ಮ ಕಥೆಯಲ್ಲಿ ಪರಿಮಳ ಅಂತ ಕ್ಯಾರೆಕ್ಟರ್ಗೂ ಅದು ಫೀಲ್ ಆಗುತ್ತೆ. ಇವ್ರ ಜೊತೆ ಹೇಗೆ ಆಗ್ತಿದೆ, ನನ್ನ ಜೊತೆನೂ ಹಾಗೆ ಆಗಿದೆ, ನನ್ನ ಜನ ಹಾಗೆ ನೋಡ್ತಾರೆ, ಒಂಥರ ನಾನು ನಾರ್ಮಲ್ ಇಲ್ಲ. ಸೊ ಆ ಥರ ಅದಕ್ಕೆ ವಾಸ್ ವೆರಿ. ಸೊ ಆ ಸ್ಟೋರಿಲೇ ಲೆಸ್ಬಿಯನ್ಸ್ ಮತ್ತೆ ಯೂನಕ್ಸ್ಗೂ ಕೂಡ ಒಂಥರ ಟು ಟೆಲ್ ದಿ ಸೊಸೈಟಿ ದಟ್ ಹೇ ವಿ ಆರ್ ಆಲ್ ನಾರ್ಮಲ್, ಇಟ್ಸ್ ಫಾರ್ಚ್ಯೂನ್ ಆರ್ ಮಿಸ್ಫಾರ್ಚ್ಯೂನ್, ವಿ ಆರ್ ಬಾರ್ನ್ ಲೈಕ್ ದಿಸ್, ಬಟ್ ಲೆಟ್ಸ್ ಆಕ್ಸೆಪ್ಟ್ as equally ಅಲ್ವಾ. ಬಟ್ ಟು ಗೆಟ್ ಬ್ಯಾಕ್ ಟು ಅಲ್ಪನಾ ಮತ್ತು ಮೈತ್ರಿ, ಸೊ ನನ್ನ ಕ್ಯಾರೆಕ್ಟರ್ ಬಂದು ಅರ್ಜುನ್ ಅವ್ರು ಹೇಳಿದ್ರು. ಸೊ ನಾನು ಒಂಥರ ಶೈ, ನಾನು ಇಬ್ಬರಲ್ಲಿ ನಾನು ಒಂಥರ ಶೈ, ಒಂಥರ ಭಯ ಪಡೋಳು. ಸ್ಟೋರಿ ಶುರುವಲ್ಲಿ ಸ್ಯಾರಾ ಅವಳ ಕ್ಯಾರೆಕ್ಟರ್, ಅವಳು ಮೊದಲು ಆಚೆ ಬರ್ತಾಳೆ, ಅವಳಿಗೆ ಆಸೆ ಇರತ್ತೆ ನೋಡೋಣ, ಆಚೆ ಹೋಗಿ ನೋಡೋಣ ಏನಾಗತ್ತೆ, ವಿಲ್ ಫೇಸ್ ದ ವರ್ಲ್ಡ್ ಆ ಥರ. ಮತ್ತೆ ಅವಳು ಹೇಳಿದಾದ್ಮೇಲೆ ನಾನು ಅವಳನ್ನ ಫಾಲೋ ಮಾಡ್ತೀನಿ, ಸ್ವಲ್ಪ ಭಯದಿಂದ ಇಲ್ಲಿ ಅಲ್ಲಿ ನೋಡ್ತೀನಿ. ಸೊ ಈ ಥರ ಯುನೋ ಹಿ ಹ್ಯಾಡ್ ಬಿಲ್ಟ್ ಇಟ್. ಶಿ ವಾಸ್ ದ ಸ್ಟ್ರಾಂಗರ್ ಒನ್, ಐ ಆಮ್ ದ ವೀಕರ್ ಒನ್. ಅವಳಿಂದ ನನಗೆ ಸ್ಟ್ರೆಂತ್ ಬರುತ್ತೆ, ಅವಳಿಂದ ನನಗೆ ಯುನೋ ಈ ಪ್ರಪಂಚನ ಫೇಸ್ ಮಾಡೋಕ್ಕೆ ಸ್ಟ್ರೆಂತ್ ಸಿಗತ್ತೆ. ಸ್ಯಾರಾ ಮತ್ತು ನನ್ನ ಮಧ್ಯೆ ಆ ಕೆಮಿಸ್ಟ್ರಿ ಆ್ಯಕ್ಚುಲಿ ನಾನು ಮೀಟ್ ಮಾಡಿದ್ದ ಅವಳನ್ನ ಮೊದಲನೇ ಶೂಟಿನ ದಿನಾನೇ. ಓಕೆ. ಸೊ ಮನಸ್ಸಲ್ಲಿತ್ತು ಒಂಥರ ಅನ್ಯಾಚುರಲ್ ಆಗಿ ಕಾಣುತ್ತೆ. ಶೀಸ್ ಅ ಮಾಡೆಲ್, ಶೀಸ್ ಅ ಔಟ್ ಆ್ಯಂಡ್ ಔಟ್ ಮಾಡೆಲ್, ಪ್ರಿಂಟ್ ಆ್ಯಡ್ಸ್ ಮಾಡ್ತಾಳೆ ಆ್ಯಂಡ್ ಟಿ ವಿ ಆ್ಯಡ್ಸ್ ಮಾಡ್ತಾಳೆ. ಬಟ್ ಸೊ ಅವಳನ್ನ ಮೀಟ್ ಮಾಡಿದ್ದು ನಾನು ಶೂಟ್ ದಿನ. ಆ್ಯಂಡ್ ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಈ ಥಾಟ್ ಬಂತು, ಓಕೆ ಈಗ ಶೀಸ್ ಆ್ಯಕ್ಚುಲಿ ಸ್ಟ್ರೇಂಜರ್, ಅಂದರೆ ಆ ಕೆಮಿಸ್ಟ್ರಿ ಮತ್ತು ಬಾಂಡ್ ಆಗೋಕ್ಕೆ ಟೈಮೇ ಸಿಕ್ಕಿಲ್ಲ ನಮಗೆ. ಸೊ ಹೇಗೆ ಮಾಡ್ತೀವಿ, ವಿಲ್ ಶಿ ಬಿ ಕಂಫರ್ಟಬಲ್, ವಿಲ್ ಐ ಬಿ ಕಂಫರ್ಟಬಲ್, ಆಕ್ವರ್ಡ್ ಆಗಿ ಕಾಣಿಸ್ಬಾರ್ದು, ಇಲ್ಲಾಂದರೆ ದ ಹೋಲ್ ಕಾನ್ಸೆಪ್ಟ್ ವಿಲ್ ಒಂಥರ ಬಿ ವೇಸ್ಟೆಡ್ ಅಲ್ವಾ. ವಿ ಶುಡ್ ಲುಕ್ ಲೈಕ್ ಲವರ್ಸ್, ವಿ ಶುಡ್ ಲುಕ್ ಲೈಕ್ ಯುವರ್ ಪ್ಯಾಷನೆಟ್ಲಿ ಇನ್ ಲವ್. ಬಟ್ ಫುಲ್ ಕ್ರೆಡಿಟ್ಸ್ ಟು ಅರ್ಜುನ್, ಐ ಥಿಂಕ್. ಅವ್ನು ಕೊಟ್ಟಿರೋ ಡೈರೆಕ್ಷನ್ಸ್ ಮತ್ತೆ ಅವ್ನು ಪ್ರಾಂಪ್ಟ್ ಮಾಡ್ತಿದ್ದ ನಮ್ಮನ್ನ. ಹೌದು, ಅವ್ರು ಕ್ಯಾಮ್ರಾ ಹಿಂದೆ ಕ್ಲಿಕ್ ಮಾಡ್ತಿದ್ದಾರೆ, ಆದ್ರೆ ಮಾತಾಡ್ತಾನೂ ಇದ್ದಾರೆ. ಯುನೋ ಹಿ ವುಡ್ ಕೀಪ್ ಸೇಯಿಂಗ್, ಶ್ರದ್ಧಾ ಈಗ ಅವಳ ಕೂದಲನ್ನ ಟಚ್ ಮಾಡು, ಮೇಕ್ ಇಟ್ ಲುಕ್ ಲೈಕ್ ಯುನೋ ಆ ಥರ, ವೆರಿ ಟೆಂಡರ್, ವೆರಿ ಬ್ಯೂಟಿಫುಲ್ ಲವ್, ವೆರಿ ಜೆಂಟಲ್ ಲವ್ ಆ ಥರ. ಸೊ ಇಟ್ ಜಸ್ಟ್ ವರ್ಕ್ಡ್ ಔಟ್ ವಂಡರ್ಫುಲಿ, ಐ ಥಿಂಕ್. ಮಾಡೋದಕ್ಕೆ ಅಂದ್ರೆ ಈ ಫೋಟೋಗ್ರಫಿಗೆ ನೀವು ಒಂದು ಎಕ್ಸ್ಪ್ರೆಷನ್ನ ಹಾಕೋದಕ್ಕೂ ಅಥವಾ ಆಕ್ಟ್ರೆಸ್ ಆಗಿ ಒಬ್ಬ ನಟಳಾಗಿ ಇದು ಮಾಡೋದಕ್ಕೂ ಕೂಡ ಡಿಫ್ರೆನ್ಸ್ ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ? ಡಿಫ್ರೆನ್ಸ್ ಆ್ಯಕ್ಚುಲಿ ಆ ಫೋಟೋ ಶೂಟ್ ನೋಡಿದ್ರೆ ಮತ್ತೆ ನನ್ನ ಫಿಲ್ಮ್ಸ್ ನೋಡಿದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ಡೈಲಾಗ್ಸ್ ಇರಲಿಲ್ಲ. ಒಂದು ಫೋಟೋ ಇದೆ, ಚೇನ್ಸ್ ನಮ್ಮ ಕತ್ತಲ್ಲಿ ಹಿಡ್ಕೊಂಡು ಎಳಿತಾ ಇರೋದು. ಅದು ಆಕ್ಚುಲಿ ಹಿಂದೆ ನಿಂತವ್ರು ಗಂಡಸರು ಆಕ್ಚುಲಿ ನಮ್ಮನ್ನ, ನಾನು ಸ್ಯಾರಾ ಹೇಳಿದ್ರು ಎಳಿರಿ ನಮ್ಮನ್ನ, ಬರ್ಬೇಕು, ಅಷ್ಟು ಫೀಲ್ ಆಗ್ಬೇಕು ಅಲ್ವಾ. ಮತ್ತೆ ಓ ಬೈ ಗಾಡ್, ನಮ್ಗೆ ಇದು ಹಿಂಗೆ ಹಿಡ್ಕೊಂಡು ನಾವು ಎಳಿತಾ ಇದೀವಿ, ಅವರು ಎಳಿತಾ ಇದ್ದಾರೆ, ಈ ಕತ್ತು ನೋವ್ತಿತ್ತು, ಕೈ ನೋವ್ತಿತ್ತು, ಆ್ಯಂಡ್ ಬಿಸಿಲು ಮತ್ತೆ ಇಡೀ ಫುಲ್ ಲೊಕೇಶನ್ ಎಲ್ಲಿ ಅದು ಶ್ರದ್ಧಾ? ಇದು ದೇವನಹಳ್ಳಿ ಮತ್ತೆ ಚಿಕ್ಕಬಳ್ಳಾಪುರ ಮಧ್ಯ. ಇದು ಒಂದು ಓಪನ್ ಡ್ರೈ ಲ್ಯಾಂಡ್, ಬರೀ ಆ ಮುಳ್ಳು, ಆ ಪ್ಲಾಂಟ್ಸ್ ಇರುತ್ತಲ್ಲ, ಬರೀ ಅದೇ ಇಲ್ಲ, ಒಂಥರ ಎಲ್ಲೋ ತುಂಬಾ ಫಾರ್ಲಾನ್ ಜಾಗ ಅದು. ಮತ್ತೆ ಫುಲ್ ಇದರಲ್ಲಿ ಫ್ಲೋರ್ ಮೇಲೆ ಆ ಮುಳ್ಳಿತ್ತು. ಸೊ ಎಷ್ಟೋ ಸತಿ ನಮಗೆ ಚುಚ್ಚಿದೆ. ಇದೇ ಅನ್ಕೋತೀನಿ, ಒಂದು ಸೀನ್ ಇದೆ ಅವಳಿಗೆ. ನಮ್ಮ ಜೊತೆ ಬಟ್ ಎಸ್ ತುಂಬಾ ಸತಿ ಚುಚ್ಚಿತು ನಮಗೆ. ಸೊ ವ್ಯತ್ಯಾಸ ಹಂಗೆ ಏನು ನನ್ಗೆ ಅವತ್ತೇನು ಅನ್ನಿಸ್ಲಿಲ್ಲ. ಇದು ಫೋಟೋಶೂಟ್ ಥರ ಅನ್ನಿಸ್ಲಿಲ್ಲ ನನಗೆ. ಕೆಲವೊಂದು ಸೀನ್ಸ್ ಇದೆಯಲ್ಲ, ಅವ್ರು ಬರ್ತಾರೆ ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ, ಅಲ್ಲಿ ಅರ್ಜುನ್ ಹೇಳ್ತಿದ್ರು
ದೇ ಗೋನ್ ಟು ಸೆಪ್ರೇಟ್ ಯು. ದೀಸ್ ಮೆನ್ ದೇ ಗೋನ್ ಟು ಕಮ್, ಅವ್ರು ನಿಮ್ಮನ್ನ ಸೆಪ್ರೇಟ್ ಮಾಡ್ತಾರೆ. ನೀವಿಬ್ಬರನ್ನ ನೋಡೋಕ್ಕಾಗಲ್ಲ ಇಲ್ಲಿಂದ ಅಂದಮೇಲೆ. ನೀವು ಇವಳು ಒಂದ್ ಕಡೆ ಹೋಗ್ತಾಳೆ, ನೀನು ಒಂದ್ ಕಡೆ ಹೋಗ್ತೀಯಾ, ಆ ದುಃಖ ಬರಬೇಕು, ಸ್ಕ್ರೀಮ್ಸ್ ಶೌಟ್ ಆ ಥರ ಅವನು ಪ್ರಾಂಪ್ಟ್ ಮಾಡ್ತಾನೆ ಇದ್ದ, ಇನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದ. ನಾವು ವಿ ವರ್ ಜಸ್ಟ್ ಒಂಥರ ಜೋಶಲ್ಲಿ. ಐ ಥಿಂಕ್ ಅದೆಲ್ಲ ಫೋಟೋಸಲ್ಲಿ ಬಂದಿದೆ. ಸೊ ಲಕಿಲಿ. ಆಮೇಲೆ ಅದು ಎಲ್ಲ ಫೋಟೋಶೂಟ್ ಆದ್ಮೇಲೆ ಅದರಿಂದ ಹೊರಗಡೆ ಬಂದ್ರ ಹೇಗೆ ಅಂತ ಆ ಮೂಡ್ ಬರಲೇಬೇಕು. ಸೊ ಎಸ್, ಸ್ವಲ್ಪ ಟೈಮ್ ಆಗುತ್ತೆ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಈ ಹೋಮೋಸೆಕ್ಸುವಲ್ ಆಗಿರ್ಬೋದು ಅಥವಾ ಒಬ್ಬ ಹುಡುಗನನ್ನೇ ಇಷ್ಟಪಡುವಂತ ಒಂದು ಕ್ಯಾರೆಕ್ಟರ್ ಇರ್ಬೋದು, ಆ ರಿಲೇಶನ್ಶಿಪ್ ಬಗ್ಗೆ ವಾಟ್ ಈಸ್ ಯುವರ್ ಒಪಿನಿಯನ್? ಸಿ, ಹ್ಯಾವಿಂಗ್ ಬಿನ್ ಬಾರ್ನ್ ಇನ್ ದಿಸ್ ಡೇ ಆ್ಯಂಡ್ ಏಜ್, ನನ್ನ ಪ್ರಕಾರ ವಿ ಹ್ಯಾವ್, ಅಂದರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ನಮಗೆ ಆಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಈಗ ನಾನು ಸೌತ್ ಇಂಡಿಯನ್, ನನಗೆ ನಾರ್ತ್ ಇಂಡಿಯನ್ ಕಂಡ್ರೆ ಅವ್ರು ಆ ಭಾಷೆ ಮಾತಾಡ್ತಾರೆ, ನನಗೆ ಇಷ್ಟ ಆಗಲ್ಲ. ಫುಡ್ ಅವ್ರು ನೋಡಿ ಈ ಥರ ತಿಂತಾರೆ, ಈ ಥರ ಮಾಡ್ತಾರೆ. ಸೊ ಆ್ಯಸ್ ಹ್ಯೂಮನ್ಸ್ ನಮಗೆ ಕಷ್ಟ ಟು ಆಕ್ಸೆಪ್ಟ್ ಅ ಲಿಟಲ್ ಬಿಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಜನ ಕಪ್ಪಿಗಿದ್ರೆ ನಮಗೆ ಪ್ರಾಬ್ಲಮ್, ಜನ ದಪ್ಪಗಿದ್ರೆ ನಮಗೆ ಪ್ರಾಬ್ಲಮ್, ತುಂಬ ಸಣ್ಣಕ್ಕಿದ್ರೆ ಅದು ಪ್ರಾಬ್ಲಮ್ ಅಲ್ವಾ. ಆ್ಯಂಡ್ ಅವ್ರು ಕೆಲವು ಜನಕ್ಕೆ ನೋಡು ಹೇಗೆ ಬಟ್ಟೆ ಹಾಕುತ್ತಾಳೆ, ತುಂಬ ಶಾರ್ಟ್ ಆಗಿದೆ, ಎಲ್ಲದಕ್ಕೂ ಪ್ರಾಬ್ಲಮ್. ಬಟ್ ವಿ ಶುಡ್ ರಿಯಲೈಸ್ that we are all living in the same planet together alva, and ಇದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಟು ಮೇಕ್ ಇಟ್ ಪೀಸ್ಫುಲ್ ಫಾರ್ ಎವ್ರಿ ಒನ್. ಓಕೆ, ಅವ್ರಿಗಾಗಲ್ಲ, ಇವಳಿಗೆ ಹುಡುಗಿನ ಇಷ್ಟ, ಏನು ಮಾಡೋಕ್ಕಾಗತ್ತೆ, ಶಿ ಈಸ್ ಬಾರ್ನ್ ನ್ಯಾಚುರಲಿ ಲೈಕ್ ದಟ್. ಇದು ಇವತ್ತಿನ ಕಾಲದಲ್ಲ ಕಥೆ, ಇದು ಎಷ್ಟೋ ವರ್ಷದಿಂದ ಆಗ್ತಿದೆ. ಅವಾಗ ಮಾತಾಡ್ತಿರ್ಲಿಲ್ಲ, ಈಗ ಮಾತಾಡ್ತಿದ್ದಾರೆ, ಈಗಲೂ ಮಾತಾಡ್ತಾರಲ್ಲ ಅನ್ನೋದು ಅಲ್ವಾ. ಎಕ್ಸಾಕ್ಟ್ಲಿ. ಆ್ಯಂಡ್ ಕೂಡ ಆಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂತ ಜನ ದೇರ್ ಲೈಕ್ ಈ ಥರ ಬ್ಲೈಂಡರ್ಸ್ ಅಲ್ಲಿ ಕೂತಿದ್ದಾರೆ. ದೇ ಡೋಂಟ್ ವಾಂಟ್ ಟು ಸಿ ಎನಿಥಿಂಗ್ ಔಟ್ ಆಫ್ ದ ನಾರ್ಮಲ್. ಅವ್ರು ಫೋರ್ಸ್ ಮಾಡಿ ಯುನೋ, ಇಲ್ಲ ಯಾಕೆ ನನಗೆ ಹುಡುಗಿ ಯಾಕೆ ಇಷ್ಟ, ಮ್ಯಾರಿ ಅ ಮ್ಯಾನ್ ಯಾಕೆ. ಸೊ ಐ ಫೀಲ್ ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್, ನನಗೆ ಎಷ್ಟೋ ಜನ ಗೊತ್ತಿದ್ದಾರೆ ಹೂ ಆರ್ ಹೋಮೋಸೆಕ್ಷುವಲ್ಸ್. ಅಫ್ಕೋರ್ಸ್ ಶುರುವಲ್ಲಿ ನನಗೂ ಒಂಥರ ಅವರನ್ನ ಕಂಫರ್ಟಬಲ್, ಆಕ್ವರ್ಡ್ ಆಗಿರಬಾರ್ದು ಅವ್ರ ಜೊತೆ ಮಾತಾಡುವಾಗ, ಯುನೋ ಟು ಮೇಕ್ ಇಟ್ ನಾರ್ಮಲ್ ಫಾರ್ ದೆಮ್ ಸಾರ್ಟ್ ಆಫ್. But I have, like I said, I have so many friends, and for me it doesn't make a difference. Our sexual preferences ಏನಿದೆ ಅಂತ ನನಗೆ it doesn't matter. That is limited to their bedroom. Let them do what they want. ಬಟ್ ತುಂಬಾ ಜನಕ್ಕೆ ಅದನ್ನ ಮುಚ್ಚಿಟ್ಟು ಮದುವೆ ಆಗಿ ಆಮೇಲೆ ಏನೋ 1 ಮಂತ್ ಒಳಗೆ ಬ್ರೇಕಪ್ ಆಗುತ್ತೆ. ಅದಕ್ಕಿಂತ ಬೆಟರ್ ಅಟ್ಲೀಸ್ಟ್ ಹಿಂಗಿರೋದಲ್ವಾ. ಯಾಕೆ ಬೇರೆ ಅವ್ರನ್ನ ಲೈಫ್ ಡಿಸ್ಟ್ರಾಯ್. ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ ನಂತರ ಶ್ರದ್ಧಾ ಅವರ ಫಿಲ್ಮ್ ಕರಿಯರ್ ಬಗ್ಗೆ ಮಾತಾಡಲೇಬೇಕು. ಟೇಕ್ ಅ ಬ್ರೇಕ್. ಮನದ ಮಾತುಗೆ ಮತ್ತೆ ಸ್ವಾಗತ. ವೀಕ್ಷಕರ, ನಮ್ಮ ಜೊತೆಗೆ ಶ್ರದ್ಧಾ ಶ್ರೀನಾಥ್ ಇದ್ದಾರೆ, ಉದಯೋನ್ಮುಖ ನಟಿ ಅವರು. ಅವರ ಒಂದು ಫೋಟೋ ಶೂಟ್ ಬಗ್ಗೆ ಮಾತನಾಡ್ತಾ ಇದ್ವಿ, ಒಳ್ಳೆ ಕಾನ್ಸೆಪ್ಟ್ ಮೇಲೆ ಮಾತಾಡಿದ್ರು. ಅವರ ಒಪಿನಿಯನ್ ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಆದರೆ ಫಿಲಮ್ಸ್ ಅಂದರೆ ತುಂಬ ಬ್ಯುಸಿ ಇರುವಂಥ ಶ್ರದ್ಧಾ ಯಾವ್ಯಾವ ಫಿಲಮ್ ಮಾಡ್ತಿದ್ದಾರೆ ಆ್ಯಂಡ್ ಅವರ ಡ್ರೀಮ್ ಕ್ಯಾರೆಕ್ಟರ್ ಯಾವುದು, ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಅವ್ರ ಜೊತೆಗೆ. ಶ್ರದ್ಧಾ, ಊರ್ವಿ ಆಮೇಲೆ ಆಪರೇಷನ್ ಅಲ್ಮೇಲಮ್ಮ ಈಗ ಬರೋದಕ್ಕೆ ರೆಡಿ ಆಗಿದ್ದಾವೆ. ಯೂಟರ್ನ್ ಅಂತೂ ಭರ್ಜರಿಯಾಗಿ ಒಂದು ಇದು ಕೊಡ್ತು ನಿಮಗೆ. ಅಂದರೆ ನಿಮ್ಗೊಂದು ಟರ್ನ್ ಕೊಡ್ತು ಆ್ಯಕ್ಚುಲಿ ಕರಿಯರ್ಗೆ ಅಲ್ವಾ. ಆ್ಯಂಡ್ ಈಗ ಮತ್ತೆ ಈಗ ತಮಿಳ್ ಫಿಲ್ಮ್ ಬೇರೆ ಮಾಡ್ತಾ ಇದ್ದೀರಾ. ಕಾಟ್ರೆವೇಲಿ ಅಮ್ಮ ಎಂತ, ಕಾಟ್ರೆವೇಲಿ ಡೇ ಅಂತ ಮಣಿರತ್ನ ಅವ್ರದ್ದು, ಅದು ಕೂಡ ಒಳ್ಳೆ ಇದು ಪ್ರಾಜೆಕ್ಟ್ ಅದು. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾನು ಆ್ಯಕ್ಚುಲಿ ಫಿಲ್ಮ್ಸ್ ಬರೋಕ್ಕಿಂತ ಮುಂಚೆ ನಾನು ಫಿಲ್ಮ್ಸ್ ಮಾಡ್ತೀನಿ ಅಂತಾನೆ ನನಗೆ ಐ ಹ್ಯಾಡ್ ನೆವರ್ ಇಮ್ಯಾಜಿನ್. ನಾನು ಥಿಯೇಟರ್ ಆರ್ಟಿಸ್ಟ್ ಅಂತ ಬರೀ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತೀನಿ ಅಂತ ಯೋಚಿಸಿದೆ. ಬಟ್ ಫಿಲ್ಮ್ಸು ಆಯಿತು, ಸರಿ ಯೂಟರ್ನು ಆಯಿತು. ಬಟ್ ಇಂಥ ಪುಷ್ ಸಿಗತ್ತೆ ನನಗೆ ನನ್ನ ಕರಿಯರ್ಗೆ, ಅದು ಇಮ್ಯಾಜಿನ್ ಮಾಡಿರಲಿಲ್ಲ. ಆ್ಯಂಡ್ ಫುಲ್ ಥ್ಯಾಂಕ್ಸ್ ಟು ಪವನ್ ಕುಮಾರ್, ಅವ್ರು ಬರೆದಿರೋ ಕ್ಯಾರೆಕ್ಟರ್. ಲೂಸಿಯಾ ನೆಕ್ಸ್ಟ್ ಅದ್ಭುತವಾದಂಥ ಮೂವಿ ಕೊಟ್ಟರಲ್ವಾ, ಯೂಟರ್ನ್. ಸೊ ತುಂಬ ಒಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಇದೆ. ಲಕ್ಕಿಲಿ ತುಂಬ ಒಳ್ಳೆಯವ್ರು ನನ್ನ ಅಪ್ರೋಚ್ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಸ್ ಎನ್ ಆರ್ಟಿಸ್ಟ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ನನಗೆ ಬೇರೆ ಬೇರೆ ರೀತಿಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಪ್ರತಿ ಫಿಲ್ಮಲ್ಲಿ ನಾನು ಏನೇನೋ ಒಂದು ಕಲ್ತ್ಕೋತೀನಿ. ಸೊ ಲರ್ನಿಂಗ್ ಇಸ್ ಆಲ್ಸೋ ದೇರ್. ತುಂಬ ಐ ಆಮ್ ಲರ್ನಿಂಗ್ ಅ ಲಾಟ್ ಆ್ಯಸ್ ಅ ಪರ್ಸನ್, ಆ್ಯಸ್ ಅನ್ ಆ್ಯಕ್ಟರ್. ಸೊ ತಮಿಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ? ಭಾಷೆ ಬೇರೆ, ಸೊಗಡಿರುತ್ತೆ ಮಣ್ಣಿಂದು, ಆಮೇಲೆ ಅದು ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಏನು ಅನಿಸುತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ತಮಿಳಲ್ಲಿ ನಾನು 3 ಫಿಲ್ಮ್ ಮುಗಿಸಿದ್ದೀನಿ. ಈಗ 4ನೇ ಫಿಲ್ಮ್ ಈ ತಿಂಗಳಲ್ಲಿ ಶುರು ಆಗುತ್ತೆ. ಕಷ್ಟ ಆಗತ್ತೆ ನನಗೆ. ಮಾತಾಡ್ಲಿಕ್ಕೆ ಬರುತ್ತಾ?
ತುಂಬ ಬೇಸಿಕ್ ಕಮ್ಯುನಿಕೇಟ್ ಮಾಡುವಷ್ಟು ತಮಿಳ್ ಗೊತ್ತು. ಓಕೆ. ಡೈಲಾಗ್ಸು ಕೂಡ ನನಗೆ ನನ್ನ ಕಡೆಯಿಂದ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಇರಲೇಬೇಕು ಡೈಲಾಗ್ಸ್ ಕಲ್ತ್ಕೊಳ್ಳೋಕ್ಕೆ. ಓಕೆ. ಯಾಕಂದರೆ ಆ ಭಾಷೆನ ನಾನು ಕನ್ವಿನ್ಸಿಂಗ್ ಆಗಿ ಮಾತಾಡಬೇಕು. ನೀವೇ ಡಬ್ ಮಾಡ್ತಿದ್ರಾ ಹೇಗೆ? ನಾನೇ ಡಬ್ ಮಾಡ್ತಾ ಇದ್ದೀನಿ. ಸೊ ಇದು ಇನ್ನೊಂದು ಚಾಲೆಂಜ್ ನಿಜ ಅಲ್ವಾ. ಆ್ಯಂಡ್ ಫಾರ್ ಮೀ ಆ್ಯಸ್ ಅನ್ ಆರ್ಟಿಸ್ಟ್, ನಾನು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಲ್ಲ, ನನಗೆ ಕನ್ನಡ ಮಾತಾಡೋಕ್ಕೇ ಒಂಥರ ನಾನು ಹುಡುಕ್ತೀನಿ, ಐ ಸರ್ಚ್ ಫಾರ್ ವರ್ಡ್ಸ್. ತಮಿಳಂತೂ ನನ್ನ ಇಟ್ಸ್ ಆಬ್ಸಲ್ಯೂಟ್ಲಿ ಏಲಿಯನ್ ನನಗೆ. ಆ ಲ್ಯಾಂಗ್ವೇಜ್ ಆಬ್ಸಲ್ಯೂಟ್ಲಿ ಏಲಿಯನ್ ಲ್ಯಾಂಗ್ವೇಜ್. ಬಟ್ ದ ರಿಸೆಪ್ಷನ್ ಹ್ಯಾಸ್ ಬಿನ್ ವೆರಿ ಗುಡ್. ಅಲ್ಲೂ ಕೂಡ ತುಂಬ ಒಳ್ಳೆ ಹೆಸರು, ತುಂಬ ದೊಡ್ಡ ಜನದ ಜೊತೆ ಐ ಮೀನ್ ವರ್ಕಿಂಗ್ ವಿತ್ ಬಿಗ್ ಪೀಪಲ್, ಬಿಗ್ ನೇಮ್ಸ್. ಸೊ ಒಂಥರ ಐ ಹ್ಯಾವ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಒಂಥರ ನಾನು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾ ಇದ್ದೀನಿ. ಸೊ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಇವ್ರು ಯಾರು ಅಂತ ಕೇಳಿದ್ರೆ ಅವ್ರು ಬೆಂಗಳೂರಿಂದ ಬಂದಿದ್ದಾರೆ, KFI ಇಂದ ಬಂದಿದ್ದಾರೆ ಅಂತ. ಐ ವಾಂಟ್ ಟು ಡೂ ದ್ಯಾಟ್. ತಮಿಳ್ನಾಡಲ್ಲಿ ಹೋಗಿ ಕರ್ನಾಟಕದಿಂದ ಬಂದಾಳೆ. ಸೊ ಐ ವಾಂಟ್ ಟು ಮೇಕ್ ಮೈ ಸ್ಟೇಟ್ ಪ್ರೌಡ್. ಸೊ ಏನ್ ಕ್ಯಾರೆಕ್ಟರ್ ಅದು ಆಕ್ಚುಲಿ? ಒಂದು ತುಂಬಾ ಟ್ರೆಡಿಷನಲ್ ಆಗಿರುವಂಥದ್ದು ಗ್ಲಾಮ್ ಕ್ಯಾರೆಕ್ಟರ್ ಯಾವ ಥರ ಇದೆ? ಸೊ ನನ್ನ ಮೊದಲನೇ ಫಿಲ್ಮಲ್ಲಿ ನಾನು ಹೇಳಿದ ಪ್ರಕಾರ ನಾನು 3 ಫಿಲ್ಮ್ಸ್ ಮಾಡಿದ್ದೀನಲ್ಲ. ಸೊ ನಾನು ಮೊದಲನೇ ಶೂಟ್ ಮಾಡಿದ ಫಿಲ್ಮಲ್ಲಿ ನಾನು ಅಗೇನ್ ಐ ಆಮ್ ಪ್ಲೇಯಿಂಗ್ ಅ ಜರ್ನಲಿಸ್ಟ್. ಇದು ಉಳಿದವರು ಕಂಡಂತೆ ಫಿಲ್ಮ್ ರೀಮೇಕ್, ತಮಿಳ್ ರೀಮೇಕ್ ಆಯಿತಾ. ಅದೊಂದು. ಸೊ ಶೀ ಈಸ್ ಒಂಥರ ಸ್ಮಾಲ್ ಟೌನ್ ಗರ್ಲ್ ಬಟ್ ಗ್ರೋನ್ ಅಪ್ ಇನ್ ಅ ಸಿಟಿ ಆ ಥರ. ಮತ್ತು ಮಣಿರತ್ನಂ ಅವ್ರ ಫಿಲ್ಮಲ್ಲಿ ಐ ಆಮ್ ಪ್ಲೇಯಿಂಗ್ ಆರ್ಮಿ ಆಫೀಸರ್ಸ್ ಡಾಟರ್, ಬ್ರಿಗೇಡಿಯರ್ ಅವ್ರ ಮಗಳು. ಸೊ ಅದೊಂಥರ ನನಗೆ ತುಂಬ ನ್ಯಾಚುರಲ್, ಬಿಕಾಸ್ ನಮ್ಮ ಅಪ್ಪ ಕೂಡ ಆರ್ಮಿನಲ್ಲಿದ್ದರು, ಅವರು ಆರ್ಮಿ ಆಫೀಸರ್. ಸೊ ಅದು ತುಂಬ ನ್ಯಾಚುರಲ್ ಆಗಿ ಬಂತು ಆ ಕ್ಯಾರೆಕ್ಟರ್ ಅಂತೂ. ಅದು ಬಿಟ್ಟರೆ 3ನೇ ಫಿಲ್ಮ್ ಇವನ್ ತಂದಿರನ್ ಅಂತ, ಅದರಲ್ಲಿ ಐ ಆಮ್ ಪ್ಲೇಯಿಂಗ್ ಅ ಕಾಲೇಜ್ ಸ್ಟೂಡೆಂಟ್, ಲೋಕಲ್, ಚೆನ್ನೈ, ಮಿಡಲ್ ಕ್ಲಾಸ್. ಸೊ ಅದಕ್ಕೆ ಒಂದು ಸ್ವಲ್ಪ ಬೇರೆ ಬಾಡಿ ಲ್ಯಾಂಗ್ವೇಜ್, ಒಂಥರ ಚೆನ್ನೈ ಅವ್ರ ಥರ ಮಾತಾಡಬೇಕು, ಜಗಳ ಆಡೋದು, ಇಲ್ಲಾಂದ್ರೆ ಯುನೋ ಅವೆಲ್ಲ. ಹೌದು. ಸೊ ಅವೆಲ್ಲ ಒಂಥರ ಅವ್ರ ಥರಾನೇ ಮಾಡಬೇಕು. ಸೊ ಯಾ, ಇಟ್ಸ್ ಅ ಚಾಲೆಂಜ್. ಓಕೆ. ಊರ್ವಿ ಮತ್ತೆ ಆಪರೇಷನ್ ಅಲಮೇಲಮ್ಮ ಕೂಡ ಕನ್ನಡದಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿರುವಂಥ ಟೀಸರ್ ಕೂಡ ಬಿಡುಗಡೆ ಆಯಿತು ನಿಮ್ಮನ್ನ, ಆಪರೇಷನ್ ಅಲಮೇಲಮ್ಮ ಅದು. ಸೊ ಆ 2 ಮೂವಿಲಿ ಯಾವ ಥರ ಕ್ಯಾರೆಕ್ಟರ್ ಇದೆ ಆ್ಯಂಡ್ ಯಾವುದು ನಿಮಗೆ ತುಂಬ ಇಷ್ಟ ಅಂತ? ಊರ್ವಿ ಮತ್ತು ಆಪರೇಷನ್ ಅಲಮೇಲಮ್ಮ ಇಬ್ಬರದ್ದು 2ರದ್ದು ಇದಾಗಿದೆ, ಟೀಸರ್ ರಿಲೀಸ್ ಆಯಿತು. ಊರ್ವಿನಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸೆಕ್ಸ್ ವರ್ಕರ್ದು. ಓಕೆ. ಪ್ಲೇ ದ ರೋಲ್ ಆಫ್ ಸೆಕ್ಸ್ ವರ್ಕರ್. ಆದರೆ ಇದು ನೀವು ಬಾಲಿವುಡ್ಡಲ್ಲಿ ಚಾಂದಿನಿ ಬಾರ್ ಇಂಥ ತುಂಬ ಫಿಲ್ಮ್ ಮಾಡಿದ್ದಾರೆ ಅಬೌಟ್ ಸೆಕ್ಸ್ ವರ್ಕರ್ಸ್ ಆ್ಯಂಡ್ ದೇರ್ ಲೈಫ್ಸ್. ಇದು ಅಂಥ ಫಿಲ್ಮ್ ಅಲ್ಲ. ದಿಸ್ ಇಸ್ ಅಬೌಟ್ 3 ವಿಮೆನ್, 3 ಹೆಂಗಸ್ರದ್ದು. ಇಟ್ಸ್ ಅ ಟೇಲ್ ಆಫ್ 3 ವಿಮೆನ್ ಆ್ಯಂಡ್ ಹೌ ದೇ ಮೀಟ್, ಅವ್ರ ಲೈಫ್ಸ್ ಹೇಗೆ ಅವರು ದೇ ಇಂಟರ್ಟ್ವೈನ್ ವಿತ್ ಈಚ್ ಅದರ್. ಸೊ ಇಂಥ ಫಿಲ್ಮ್ ಇದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್. ಮತ್ತು ಡೈರೆಕ್ಟರ್ ಕೂಡ ಪ್ರದೀಪ್ ವರ್ಮಾ ಅಂತ, ಅವರು ಆರ್ಟಿಸ್ಟ್ ಬೇಸಿಕಲಿ. ಪ್ರತಿ ಫ್ರೇಮ್ ಕೂಡ ಈ ಫಿಲ್ಮನ್ನೇ ಒಂಥರ ಪೇಂಟಿಂಗ್ ಥರ ಮಾಡಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಊರ್ವಿ ಬಗ್ಗೆ ಇದು. ಆಪರೇಷನ್ ಅಲಮೇಲಮ್ಮಲ್ಲಿ ನಾನು ಟೀಚರು ಪಾತ್ರ ಪ್ಲೇ ಮಾಡ್ತಿದ್ದೀನಿ. ಮಿಡಲ್ ಕ್ಲಾಸ್ ಗರ್ಲ್, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುವಂಥ ಹುಡುಗಿ. ಅಂದರೆ ಅವಳಿಗೆ ಆ್ಯಕ್ಚುಲಿ ಅವ್ರು ತುಂಬ ತುಂಟತನ ಇದೆ ಈ ಕ್ಯಾರೆಕ್ಟ್ರಲ್ಲಿ, ಅನನ್ಯ ಅಂತ ನನ್ನ ಕ್ಯಾರೆಕ್ಟರ್. ಆದರೆ ಸಣ್ಣ ವಯಸ್ಸಲ್ಲೇ ಅಪ್ಪ ತೀರಿ ಹೋಗ್ತಾರೆ, ಅಮ್ಮಂಗೆ ಹುಷಾರಾಗಿರಲ್ಲ. ಸೊ ಅದೆಲ್ಲ ನೋಡಿ ಅಯ್ಯೋ ಈಗೆಲ್ಲ ನನ್ನ ಮೇಲೆ ಇದೆ, ನಾನು ನೋಡ್ಕೋಬೇಕು ಅಂತ. ಸೊ ಶೀ ಈಸ್ ಫುಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆದರೆ ಅವಳಿಗೆ ಇಷ್ಟ ಇಲ್ಲ ರೆಸ್ಪಾನ್ಸಿಬಿಲಿಟಿ. ಅವಳು ತುಂಬ ಚೈಲ್ಡಿಶ್ ಆಗಿದ್ದಾಳೆ. ಶಿ ಇಸ್ ಅ ವೆರಿ ಫನ್ ಕ್ಯಾರೆಕ್ಟರ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಬಟ್ ನೀವೆಲ್ಲ ಹೋದ ಜನ್ಮದಲ್ಲಿ ಜರ್ನಲಿಸ್ಟ್ ಆಗಿದ್ರ ಅಂತ 2 ಸರಿ ಮಾಡಿದ್ರಲ್ಲ ಅಲ್ವಾ? ಜರ್ನಲಿಸ್ಟ್ ಐನೋ, ಈಗ ಜರ್ನಲಿಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಹಂಗೆ ಬಂದ್ಬಿಡತ್ತೆ. ಬಟ್ ಇಲ್ಲ, ಯು-ಟರ್ನ್ ಬೇರೆ ಇತ್ತು, ಇದು ಬೇರೆ ಆಗಿದೆ, ಡಿಫ್ರೆಂಟ್ ಆಗಿದೆ. ಅಂದ್ರೆ ಯು-ಟರ್ನ್ ಅಲ್ಲಿ ನಾನು ಟ್ರೈನಿ, ಇಟ್ಸ್ ಅ ಮಿಸ್ಟ್ರಿ. ಹೌದು, ಇಂಟರ್ನ್ ಆಗಿ ನಾನು ಇದು ಇಟ್ಸ್ ಅ ಮಿಸ್ಟ್ರಿ ಥ್ರಿಲ್ಲರ್. ಮತ್ತೆ ಯು-ಟರ್ನ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ರಚನಾ ಹೇಗೆ ಅಂದ್ರೆ ಜಗಳಗಂಟಿ ಆ್ಯಂಡ್ ನುಗ್ಬಿಡ್ತಾಳೆ ಎಲ್ಲ, ಶಿ ಗೋಸ್ ಎನಿವೇರ್. ಇದರಲ್ಲಿ ನಾನು ಒಂಥರ ಇನ್ನ ಮೋರ್ ಸೋಬರ್ ಡೌನ್, ಲಿಟಲ್ ಮೋರ್ ಮೆಚೂರ್, ಲಿಟಲ್ ಮೋರ್ ಸೀರಿಯಸ್, ಆ ಥರ ಕ್ಯಾರೆಕ್ಟರ್. ಶ್ರದ್ಧಾ, ನಿಮ್ಮ ಡ್ರೀಮ್ ಪಾರ್ಟ್ ಅಥವಾ ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಥರದ್ದು ಯಾವುದಿದೆ? ಆ್ಯಕ್ಚುಲಿ ಇದಕ್ಕೆ ನನ್ನ ಹತ್ರ
ಉತ್ತರ ಇಲ್ಲ. ಆದ್ರೆ ನನಗೆ ಬಾಹುಬಲಿ ಅಂತ ಫಿಲ್ಮ್ ಆಲ್ಮೋಸ್ಟ್ ಈಗ ಮಾಡಿರುವಂತೂ ಎಲ್ಲ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಅಲ್ಲ ಉರ್ವಿದು ನಾನು ತುಂಬಾ ಕೇರ್ಫುಲ್ ಆಗಿ ಪಿಕ್ ಮಾಡ್ತಿದ್ದೀನಿ. ಏನಂದ್ರೆ ನನಗೆ ಅದೇ ನೀವು ಹೇಳಿದ ಪ್ರಕಾರ 1 ವರ್ಷದಲ್ಲಿ 10 ಫಿಲ್ಮ್ ಮಾಡಬೇಕು ಅಂತ ಏನು ನನಗೆ ಆಸೆ ಇಲ್ಲ. ನಾನು 2-3 ಫಿಲ್ಮ್ ಮಾಡ್ತೀನಿ, ಆದರೂ ಬ್ಯುಸಿ ಆಗೋಕ್ಕಿಂತ ನಾನು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀನಿ. ದೇರ್ಸ್ ಅ ಡಿಫ್ರೆನ್ಸ್ ಇನ್ ಬೀಯಿಂಗ್ ಬ್ಯುಸಿ ಆ್ಯಂಡ್ ಪ್ರೊಡಕ್ಟಿವ್. ನಾವು ನಮ್ಮ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಮ್ಮ ಕರಿಯರ್ ಅಷ್ಟೇ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ನಿಮಗೆ ಆಲ್ ದ ವೆರಿ ಬೆಸ್ಟ್. ತುಂಬ ನಿಮಗೆ ಅವಕಾಶಗಳು ಸಿಗಲಿ ಆ್ಯಂಡ್ ಬ್ರೈಟ್ ಆಗಿರಲಿ ನಿಮ್ಮ ಫ್ಯೂಚರ್. ಇನ್ನೂ ಕೂಡ ಒಳ್ಳೆ ಪಾರ್ಟ್ಗಳಿಂದ ಶ್ರದ್ಧಾ ನಮ್ಮ ಮನಸ್ಸು ಗೆಲ್ಲಲಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅವಿತಾ. ಥ್ಯಾಂಕ್ ಯು. ಎಸ್, ಇದು ಶ್ರದ್ಧಾ ಶ್ರೀನಾಥ್ ಅವರ ಮನದ ಮಾತು. ಅವರ ಫಿಲ್ಮ್ ಬಗ್ಗೆ ಮಾತಾಡಿದ್ವಿ, ಅವರ ಕರಿಯರ್ ಬಗ್ಗೆ ಮಾತಾಡಿದ್ವಿ, ಅವರ ಡ್ರೀಮ್ ರೋಲ್ ಬಗ್ಗೆ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರುವಂಥ ಅರ್ಜುನ್ ಕಾಮತ್ ಅವರ ಫೋಟೋಶೂಟ್ ಬಗ್ಗೆ ವಿಶೇಷವಾಗಿ ನಾವು ಇವತ್ತು ಗಮನ ಹರಿಸಿದ್ವಿ. ಯಾಕಂದರೆ ಆ ರಿಲೇಷನ್ಶಿಪ್ ಬಗ್ಗೆ ತುಂಬ ಜನ ತುಂಬ ರೀತಿ ಯೋಚನೆ ಮಾಡ್ತಾರೆ. ಆದರೆ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ಒಬ್ಬ ಇಂಡಿವಿಜುವಲ್ನ ಇಷ್ಟ ಕಷ್ಟಗಳು ಅವ್ರಿಗೆ ಇಷ್ಟ ಆದಂಗೆ ಇರಬೇಕು. ಅದನ್ನು ನಾವು ಯಾರಿಗೂ ಕೂಡ ಅಡ್ಡಿ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಎಸ್, ಇದು ಇವತ್ತಿನ ಮನದ ಮಾತು. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.